ಇದನ್ನು ನಿಯಂತ್ರಣ ಮಾಡದೇ ಇದ್ದರೆ ಮತ್ತೊಂದು ಪಶ್ಚಿಮ ಬಂಗಾಳ ಕರ್ನಾಟಕ ಆಗ್ಬೋದು. ಯಾಕೆ ಬೆಂಗಳೂರಿನಲ್ಲಿನೂ ಭಾಳಷ್ಟು ನುಸುಳುಕೋರರು ಅದಾರ, ಭಾಳಷ್ಟು ಈ ಅಕ್ರಮ ಚಟುವಟಿಕೆಗಳಲ್ಲಿ ಅವರು ಕಾರಣರದಾರ ಅನ್ನೋಂಥದ್ದು ಸಾಕಷ್ಟು ಗುಪ್ತಚರ ಇಲಾಖೆಯ ಮಾಹಿತಿ ಇರೋದರಿಂದ ಇವತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಸಹ ಇವತ್ತು ಬಾಂಗ್ಲಾದೇಶಿಯರು ರೋಹಿಂಗ್ಯಾ ಅನ್ನುವಂಥದ್ದು ಭಾಳ ಇಡೀ ಮಾನವೀಯ ಕುಲದಲ್ಲಿ ಭಾಳಷ್ಟು ಕ್ರೂರವಾದಂಥ ಒಂದು ಜನಾಂಗ. ಯಾಕಂದ್ರೆ ಮೈನಾಮಾರದಲ್ಲಿ ಆದಂಥದ್ದು ಘಟನೆ ನೋಡಿಬಿಟ್ರೆ ಯಾವುದಕ್ಕೂ ಹೆಸರಿಲಾರ್ದಂಥ ಒಂದು ಏನು ಮಾನ್ಯ ಸಚಿವರು ಹೇಳಿದಂತೆ ಇದು ಹೆಚ್ಚಾಗಿ ಕಾಫಿ ಪ್ಲ್ಯಾಂಟರ್ಗಳ ಬಳಿ ಇಲ್ಲಿ ಅವರು ತಮ್ಮ ನೆಲೆಯನ್ನು ಊರ್ತಾ ಇದ್ದಾರೆ. ಮತ್ತು ನಾನು ಮಾನ್ಯ ಗೃಹ ಮಂತ್ರಿಗಳು ವಿನಂತಿ ಮಾಡೋದೇನೆಂದರೆ ಇನ್ನೂ ರಾಜ್ಯದಲ್ಲಿ ಗಡಿಭಾಗ, ಯಾಕಂದರೆ ವಿಜಯಪುರ ಗಡಿಭಾಗ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಈ ಅಕ್ಕಿ ಸಾಗಾಟ ಮಾಡೋದಾಗಲಿ ಕಂಟ್ರಿ ಪಿಸ್ತೂಲ್ಗ, ಯಾಕಂದರೆ ನಿರಂತರವಾಗಿ ವರ್ಷ 2 ವರ್ಷಕ್ಕೊಮ್ಮೆ ಬಿಜಾಪುರದಲ್ಲಿ ಓಪನ್ ವಾರ್ ಆಗ್ತದೆ. ಮೊನ್ನೆನೇ ಒಬ್ಬ ಹರಿಜನ ಅಂತ ಹೇಳಿ ಒಬ್ಬ ಕೊಲೆ ಆಯಿತು ರಾತ್ರಿ. ಅಂದರೆ ಹಿಂದೂ ಒಬ್ಬ 1 ವರ್ಷಕ್ಕೊಮ್ಮೆ ಒಂದರೆ ಗ್ಯಾಂಗ್ ವಾರ್ ಆದಂಗೆ ಆಗ್ತದೆ ಸನ್ಮಾನ್ಯ ಗೃಹ ಮಂತ್ರಿಗಳೇ. ಮತ್ತು ಈ ಬಾಂಗ್ಲಾದ ನುಸುಳುಕೋರ್ರು ಏನದಾರಲ್ಲ, ಇದನ್ನು ನಾವು ಕಠಿಣವಾಗಿ ತಗೋದಿದ್ರೆ ನಮ್ಮ ರಾಜ್ಯದ ಶಾಂತಿ ಕದಡುವಂಥ ಪರಿಸ್ಥಿತಿ ಇದೆ. ಅಲ್ಲಿಂದ ಮಾನ್ಯ ಗೃಹ ಮಂತ್ರಿಗಳು ಇವತ್ತು ಒಪ್ಕೊಂಡಿದ್ದಾರೆ. ಈ ಸಲ ನಮ್ಮಲ್ಲಿ ಕಂಟ್ರಿ ಪಿಸ್ತೂಲ್ಗಳು ಸುಮಾರು ಕಳೆದ 2-3 ವರ್ಷದ ಒಂದು ನೋಡಿದ್ರೆ 22ರಲ್ಲಿ 3, 23ರಲ್ಲಿ 3, 24ರಲ್ಲಿ 1, ಈ ವರ್ಷನೇ 4/3/2025ರಲ್ಲಿ 13 ಕಂಟ್ರಿ ಪಿಸ್ತೂಲ್ಗಳು ಇವತ್ತು ನಮ್ಮ ಪೊಲೀಸ್ ಒಂದು ಇಲಾಖೆದವರು ಅದನ್ನು ಹಿಡಿಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನಾನು ಇಷ್ಟೇ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋದೇನೆಂದರೆ ಗಡಿ ಭಾಗದಲ್ಲಿ, ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಪ್ರದೇಶದಲ್ಲಿ ಒಂದು NIA ಒಂದು ತನಿಖೆ ಏನು ಇಲಾಖೆ ಇದೆ, ಅದರ ಒಂದು ಕಚೇರಿ ಆದರೆ ಏನೇನು ಅವ್ರಿಗೆ ಮಾಹಿತಿ ಬರ್ತದೆ. ಯಾಕಂದ್ರೆ ಒಮ್ಮೊಮ್ಮೆ ನಮ್ಗೆ ಗೊತ್ತೇ ಇರೋದಿಲ್ಲ, ನೇರವಾಗಿ NIAದ ತಂಡದವರು ಬಂದು ಇಲ್ಲಿ ಇರುವಂಥವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಕರ್ನಾಟಕಕ್ಕೂ ಈ ಬಾಂಗ್ಲಾ ಮತ್ತು ಈ ಏನು ರೋಹಿಂಗ್ಯಾ ಅನ್ನುವಂಥ ಒಂದು ದೊಡ್ಡ ರಾಕ್ಷಸಿ ಒಂದು ಇದು ಜನಾಂಗ ಇದೆ, ಅದು ಬರಲಾರದಂತೆ ತಡೆಯುವಂಥಕ್ಕೆ NIAಕ್ಕೆ ತಾವು ಶಿಫಾರಸು ಮಾಡಬೇಕು. ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮಾನ್ಯ ಗೃಹ ಮಂತ್ರಿಗಳು ಅಕ್ಕಿ ಬಗ್ಗೆನೂ ಹೇಳಿದ್ದಾರೆ. ಯಾಕಂದರೆ ಏನಾಗ್ತದೆ, ಬಿಜಾಪುರ 30 ಕಿಲೋಮೀಟರ್ನಲ್ಲೇ ಮಹಾರಾಷ್ಟ್ರ ಬಾರ್ಡರ್ಸ್ ಚಾಲು ಆಗ್ತದೆ. ಅದಕ್ಕೆ ಸಾಂಗ್ಲಿ ಜಿಲ್ಲೆ ಮತ್ತು ವಿಜಯಪುರ ಇದು ಸೋಲಾಪುರ ಜಿಲ್ಲೆ, ಅಲ್ಲಿಂದ ನಮ್ಮ ಬಡವರಿಗೆ ಕೊಟ್ಟಂಥ ಅಕ್ಕಿ ಅಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಇಡೀ ರಾಜ್ಯದ್ದು ಬಂದು ಬಿಜಾಪುರ ಬರ್ತದೆ. ಬಿಜಾಪುರನಿಂದ ಎಲ್ಲ ಅಲ್ಲಿ ಬಂದು ಮಹಾರಾಷ್ಟ್ರಕ್ಕೆ ಹೋಗ್ತದೆ. ನೀವು ಕೊಡುವಂಥ ಅಕ್ಕಿ ಏನಾಗಿಬಿಟ್ಟಿದೆ ಅಂದರೆ ಹೆಚ್ಚಿಗೆ ಬಂದಿದ್ದು ಮತ್ತು ಬೋಗಸ್ ರೇಷನ್ ಕಾರ್ಡ್ ಬಗ್ಗೆ ತಾವು ಏನೋ ಕ್ರಮ ತೊಗೊಂಡ್ರಿ ಮತ್ತು ವಾಪಸ್ ತೊಗೊಂಡ್ರಿ, ಆ ಎಲ್ಲ ಅಕ್ಕಿ ಸಂಗ್ರಹ ಮಾಡಿ ಅವ್ರಿಗೆ ಮಾರ್ತಾರೆ. ಅವರು ಅದನ್ನು ಮತ್ತೆ ರೀಪಾಲಿಸ್ ಮಾಡಿ ಮಹಾರಾಷ್ಟ್ರಕ್ಕೆ ಮಾರ್ತಾರೆ. ಈ ರೀತಿ ಒಂದು ದೊಡ್ಡ ಜಾಲ ಇರೋದ್ರಿಂದ ನಾವು ಪಡಿತರ ವ್ಯವಸ್ಥೆಯಲ್ಲಿನೂ ಕಠಿಣ ಕ್ರಮ ತಗೋಬೇಕು. ಮತ್ತು ಈ ಅಕ್ಕಿ ಏನದಾರಲ್ಲ ಎಲ್ಲ ಬಾರ್ಡರ್ನಲ್ಲಿ ನಡೀತದೆ, ಅದಕ್ಕೆ ಸರ್ಕಾರ ಗಂಭೀರವಾಗಿ ತಗೋಬೇಕು. ಈಗ ಏನು ಮಾನ್ಯ ಗೃಹ ಸಚಿವರೇನು ಉತ್ತರ ಕೊಟ್ಟಿದ್ದಾರೆ, ಇದನ್ನು ಇನ್ನಷ್ಟು ಗುಪ್ತಚರ ಇಲಾಖೆಯನ್ನು ಭಾಳ ಅದನ್ನು ಬಲ ಕೊಡಬೇಕು, ಕೊಟ್ಟು ನಮ್ಮ ರಾಜ್ಯವನ್ನು ಸುರಕ್ಷಿತವಾಗಿ ಶಾಂತಿಯ ತೋಟ ತೆನ್ಕರಿದು ಅದು ಮುಂದುವರಿಬೇಕಂತ ನಾ ಕೇಳ್ಕೊಳ್ತೀನಿ. ನಾವು ಇಂಟರ್ಫಿಯರ್ ಆಗ್ಬೋದಾ? ಕ್ಲಾರಿಫಿಕೇಶನ್ ಅಲ್ಲ, ನಾವು ಇಂಟರ್ಫಿಯರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಒಂದು ಇಂಟರ್ಫಿಯರ್ ಆಗ್ತೀನಿ. ಈಗ ಯತ್ನಾಳ್ ಅವರು ಹೇಳ್ತಾ ಇದ್ದ ಸದಸ್ಯರು ಈ NIA ಬರಬೇಕು ಅಂತ ಹೇಳಿ, ಇಲ್ಲಿ ವಿಜಯಪುರದಲ್ಲಿ ಆಗ್ತಾ ಇರುವಂತದ್ದು ಅವ್ರಿಗೂ ಗೊತ್ತಿದೆ, ನಮಗಿರ್ತದೆ. ಭೀಮಾ ಇದರಲ್ಲಿ ಎಲ್ಲ ಲೋಕಲ್ ಗ್ಯಾಂಗ್ ವಾರ್ಸು. NIA ಪ್ರಶ್ನೆ ಯಾವಾಗ ಬರ್ತದೆ ಅಂದ್ರೆ ಉಗ್ರಗಾಮಿಗಳು ಇದು ಬಂದಾಗ ಇದು ಪ್ರಶ್ನೆ ಬರ್ತದೆ. ಅಂದ್ರೆ ಇದ್ದದ ವಾಸ್ತುಸ್ಥಿತಿ ನಿಮಗೂ ಗೊತ್ತಿದೆ. ಈಗ ಮೊನ್ನೆನೂ ಕೂಡ ನಮ್ಮ ಈಗ SP ಅವರು ಇದ್ದಾರೆ, ಈ ಕಂಟ್ರಿ ರಿವಾಲ್ವರ್ಸು ಅಲ್ಲಿ ನಮ್ಮ ಅರ್ಕೇರಿ ಬಾರ್ಡರ್, ನನ್ನ ಮತಕ್ಷೇತ್ರದಾಗ, ನಿಮ್ಮದು ಮತಕ್ಷೇತ್ರ ಅದೇ ಯತ್ನಾಳ್ ಈ ಕಡೆ ಆದಾಗ ಯತ್ನಾಳ್ ಅಲ್ಲಿ ಒಂದು ಬಿಜಾಪುರದಿಂದ ಒಂದು 20-30 ಕಿಲೋಮೀಟರ್ ಬಾರ್ಡರ್ ಇದೆ ಸಿಟಿದಿಂದ. ಅಲ್ಲಿ ಇವತ್ತು ಸಹ ಆ ಬಾರ್ಡರ್ ಆದ್ಮೇಲೆ ಈ ಕಂಟ್ರಿ ರಿವಾಲ್ವರ್ಸ್ ಎಲ್ಲ ಮಾಡ್ತಾರೆ. ಆ ಕಡೆ ಭೀಮಾ ತೀರದ ಇತಿಹಾಸ ಅಂತ ತಮ್ಗೆ ಗೊತ್ತಿದೆ. ಗ್ಯಾಂಗ್ ವಾರ್ಸ್ ಅದು ಕೌಟುಂಬಕ್ಕೆ, ಅದು ಒಂದು ಕುಟುಂಬ ಮತ್ತು ಕುಟುಂಬ. ಮೊನ್ನೆ ಅದು ಭಾಗಪಾರ್ಜನ ಆಗಿದ್ದು ಕೂಡ ಕುಟುಂಬದ ಹಿನ್ನೆಲೆಯಿಂದ ಆಗ ಬಂದಂತ ಬೆಳವಣಿಗೆ ಅದು ಎಲ್ಲರಿಗೂ ಗೊತ್ತಿದೆ. ಹಾಕೊಂತ ಇಲ್ಲಿವರೆಗೆ ಒಂದು 20-30 ವರ್ಷ ಬಂದಿದೆ. ಹೀಗಾಗಿ ಇಲ್ಲಿ NIA ಇವೆಲ್ಲ ಬರೋದು ಉಗ್ರಗಾಮಿಗಳು ಅಂತ ಇದ್ರ ಸಲುವಾಗಿ ಇಲ್ಲಿ ಲೋಕಲ್
ಅಲ್ಲ ಹೇಳಿ ಯಾಕೆ ಅದೇನಿದೆ ಅಂತದ್ದು ಆಯ್ತು. ಯಾಕೆ ಬಿಜಾಪುರ ಮತ್ತೆ ಚರ್ಚೆ ಮಾಡೋ ಕಾಲಿಂಗ್ ಅಟೆನ್ಷನ್ ಅಲ್ಲ ಬಿಜಾಪುರ ಯಾಕೆ ಅವ್ರು ಕೇಳ್ತಾರೆ ನಾವು ಬೇಡ ಕೇಳ್ಬೇಕು ಬರ್ಲಿ ಇಲ್ಲಿ NIA ತಂದು ನಿಮ್ಗೂ ಗೊತ್ತಿದೆ ನನಗೂ ಗೊತ್ತಿದೆ ಕ್ಲಾರಿಫಿಕೇಶನ್ ಬೇಡ ಇದನ್ನ ಆಯ್ತು ಮಂತ್ರಿಗೆಲ್ಲ ಓಕೆ ಐ ಆಮ್ ಆಲ್ಸೋ ಆನ್ಸರಬಲ್ ಏನ್ರಿ ಆಯ್ತಪ್ಪ ಅದು ಮಾಡ್ಲಿ ಅದು ಹೇಳಿ NIA ಅದರ ಉಗ್ರಗಾಮಿ ಬಿಜಾಪುರ ಕೇಂದ್ರೀಕೃತ ಅಲ್ಲ ಟೋಟಲ್ ಕರ್ನಾಟಕದ ಬಾರ್ಡರ್ ಏನಿದೆ ಮಹಾರಾಷ್ಟ್ರಕ್ಕೆ ಹತ್ತಿದಂತದ್ದು ಅಲ್ಲಿ ಅಕ್ರಮ ತಪ್ಪೇನೆ ಸುಬ್ಬಾರೆಡ್ಡಿ ಅವರೇ ಸಭಾಧ್ಯಕ್ಷರೇ ನಿಯಮ 73ರಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ ಅದು ಕ್ಲಾರಿಫಿಕೇಶನ್ ಕೇಳಿ ಏನಾದ್ರು ಗಮನ ಸೆಳೆದಿದ್ದೆ ಆಯ್ತು ನಾನ್ ಕೇಳಿರೋದು ಆನ್ಸರ್ ಸರಿಯಾಗಿ ಬಂದಿಲ್ಲ ನಾನ್ ಕೇಳಿದ್ದು ಅಲ್ಲಿ ಪಟ್ಟಣ ಪರಿಮಿತಿಯಲ್ಲಿ ಸರ್ವಿಸ್ ರಸ್ತೆ ಮಾಡಬೇಕಾಗಿತ್ತು ದೆನ್ ಸ್ಟೀಲ್ ಬ್ಯಾರಿಕೇಡ್ ಸೆಂಟ್ರಲ್ ಆಗ್ಬೇಕಾಗಿತ್ತು ಯಾವುದು ಮಾಡ್ದಿರ ಬರೀ ಒಂದೊಂದು ವರ್ಷಕ್ಕೆ 48 ಸಾವು ಆಗ್ತದೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 4 ಜನ ಸಾಯ್ತಾ ಇದ್ದಾರೆ ಎಲ್ಲ ಅಂತ 46 ಜನ 22 ಸತ್ತಿದ್ದಾರೆ 23ರಲ್ಲಿ 41 ಜನ ಮೊನ್ನೆ 24 50 ಈ 2 ತಿಂಗಳಲ್ಲಿ 9 ಜನ ಸತ್ತಿದ್ದಾರೆ ಏನಾಗ್ಬೇಕೀಗ ನಾವು ಕೇಳ್ತಾ ಇರೋದು ಸರ್ವಿಸ್ ರೋಡ್ ಮಾಡ್ಬೇಕಾಗಿತ್ತು ಇಲ್ಲ ಸೆಂಟ್ರಲ್ ಬ್ಯಾರಿಕೇಡ್ ಆಗ್ಬೇಕು ಆ ಪಟ್ಟಣ ಪರಿಮಿತಿ ಆ ಕಡೆ ಡಾಬ್ ಆಗ್ಲಿದೆ ಈ ಕಡೆ ಒಂದ್ ನಿಮಿಷ ಸಭಾಧ್ಯಕ್ಷರೇ ನಾವೇನ್ ಜಾಸ್ತಿ ಮಾತಾಡಲ್ಲ ಹೋಗುವಾಗ 2 ವೀಲರ್ ಹೋಗುವಾಗ ಜಂಪ್ ಆಗಿ ಸಾಯ್ತಾ ಇದ್ದಾರೆ ಇಲ್ಲ ರಸ್ತೆ ನಿರ್ವಹಣೆ ಮಾಡೋಣ ಪರಿಹಾರ ಆದ್ರೂ ಕೊಡಿಸಿ ಇಲ್ಲ ಅಂದ್ರೆ ಬ್ಯಾರಿಕೇಡ್ ಹಾಕಿ ಆ ಪ್ರಾಣಿಗಳನ್ನು ಉಳಿಸಿ ಅಂತ ಸನ್ಮಾನ್ಯ ಸಭಾಧ್ಯಕ್ಷರು ನಾನು ಮನವಿ ಮಾಡ್ತೀನಿ. ಅಧ್ಯಕ್ಷರೇ ಈ 463ರಿಂದ 524ರವರೆಗೆ ಈ ರಸ್ತೆ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಆಮೇಲೆ ಆಪರೇಷನ್ ಮೇಂಟೆನೆನ್ಸ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಗುಂಡಿಗಳು ಸರಿಯಾಗಿ ಮುಚ್ಚಿಲ್ಲ ಹಾಗೆ ಸರಿಯಾಗಿ ಅದರ ದುರಸ್ತಿ ಆಗಿಲ್ಲ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಕಳಕಳಿಯನ್ನು ಮಾನ್ಯ ಸದಸ್ಯರು ವ್ಯಕ್ತ ಮಾಡಿದ್ದಾರೆ. ನಾನು ಮಾನ್ಯ ಲೋಕೋಪಯೋಗಿ ಸಚಿವರ ಪರವಾಗಿ ಇಲ್ಲಿ ಸಂಬಂಧಿತ ಹಿರಿಯ ಅಧಿಕಾರಿ ಇದ್ದಾರೆ ಅಧ್ಯಕ್ಷರೇ, ಅವರಿಗೆ ಸೂಚನೆ ಕೊಡ್ತೀನಿ. ತಕ್ಷಣ ಈ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಸರಿಯಾಗಿ ಏನಿಲ್ಲ ಅದನ್ನು ಸರಿಪಡಿಸಬೇಕು. ಈ ಮಾರ್ಚ್ 31ರೊಳಗಾಗಿ ಏನು ಅದರ ದುರಸ್ತಿ ಮಾಡಿಸಿ ಅದನ್ನ ಸನ್ಮಾನ್ಯ ಶಾಸಕರಿಗೆ ಆ ಮಾಹಿತಿಯನ್ನು ಒದಗಿಸ್ತೇವೆ. ಸಭಾಧ್ಯಕ್ಷ ಒಂದೇ ಒಂದು ನಿಮಿಷ ಸರ್, ಗುಂಡಿ ಬಿದ್ದಿದ್ದು ಜಾಸ್ತಿ ಸಮಸ್ಯೆ ಆಗ್ತಾ ಇಲ್ಲ. ಸೆಂಟ್ರಲ್ ಸ್ಟೀಲ್ ಬ್ಯಾರಿಕೇಡ್ ಹಾಕಿಲ್ಲ ಅಂದ್ರೆ ಆ ಕಡೆ ಇದ್ದಾರೆ, ಅದಕ್ಕೆ ಸೂಚನೆ ನೀಡಿ ಅಂತ ಮತ್ತೊಮ್ಮೆ ಸಭಾಧ್ಯಕ್ಷ ಮನವಿ ಮಾಡ್ತೀವಿ. ಸರಿ, SD ರೇವಣ್ಣರವರು ಇಲ್ಲ, ದೊಡ್ಡನಗೌಡ ಹನುಮಗೌಡ ಪಾಟೀಲ್.